ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ. ಇವತ್ತು ವಿಶೇಷವಾಗಿ ಹನುಮ ಜಯಂತಿ ಕಾರ್ಯಕ್ರಮ ಇದೆ. ಇದು ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಇದರ ಇತಿಹಾಸ ಹೇಳ್ಬೋದಾ? ಮತ್ತೆ ಹನುಮ ಜಯಂತಿನ ವಿಶೇಷವಾಗಿ ಇವತ್ತು ಪೂಜೆ ಸಲ್ಲಿಸಿದ್ದೀರಿ, ವಿಶೇಷವಾದ ಅಲಂಕಾರ ಮಾಡಿದ್ದೀರಿ. ಮನೋಜವಂ ಮಾರುತಾತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಾಯುಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಹನುಮ ಜಯಂತಿ ಕಾರ್ಯಕ್ರಮ ಇಡೀ ಈ ಭೂಮಂಡಲದಲ್ಲಿ ಹನುಮಂತ ಯಾವಾಗ ಹುಟ್ಟಿದನೋ ಅಂದಿನಿಂದನೂ ಹನುಮ ಜಯಂತಿ ಕಾರ್ಯಕ್ರಮ ಎಲ್ಲ ಕಡೆ ನಡ್ಕೊಂಡ್ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಶ್ರೀ ಕ್ಷೇತ್ರ ಸೊನ್ನೇನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು 200ರಿಂದ 250 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ. ಹಿಂದೆ ವ್ಯಾಸರಾಜರು ಈ ಭಾಗದಲ್ಲಿ ಭಿಕ್ಷಾಟನೆಗೆ ಬಂದಾಗ ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಭಗವಂತ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲಿನ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಆಶೀರ್ವಾದ ಪಡೆಯೋದಕ್ಕೆ ಅತ್ಯಂತ ಉತ್ಸುಕರಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾರೆ. ಹನುಮ ಜಯಂತಿ ಕಾರ್ಯಕ್ರಮ ಈ ಭಾಗದಲ್ಲಿ ನಮ್ಮ ಹನುಮಂತೇಗೌಡರ ಕುಟುಂಬದವರು ಪ್ರಾರಂಭ ಮಾಡಿದ್ದು. ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ನಿಲ್ದಿರ ಅತಿ ವಿಜೃಂಭಣೆಯಿಂದ ಈ ಒಂದು ಹನುಮ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹನುಮ ಜಯಂತಿ ಅಂತ ಅಂದರೆ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ಹನುಮನ ಒಂದು ಸಾರತ್ವವನ್ನು, ಹನುಮನ ಬಗ್ಗೆ ಎಲ್ಲರಿಗೂ ಒಂದು ತಿಳಿಸುವ ಉದ್ದೇಶದಿಂದ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಇಡೀ ಪ್ರಪಂಚದಾದ್ಯಂತ ಮಾಡ್ತಾ ಇದ್ದೇವೆ. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಸುಮಾರು 15ರಿಂದ 20 ವರ್ಷಗಳಿಂದ ನಾವು ಅತಿ ವಿಜೃಂಭಣೆಯಿಂದ ಹನುಮ ಜಯಂತಿ ಕಾರ್ಯಕ್ರಮನ ಹನುಮಂತೇಗೌಡರವರ ನೇತೃತ್ವದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನಾನು ಹೇಳಕ್ಕೆ ಇಷ್ಟಪಡೋದೇನು ಅಂದ್ರೆ, ಇಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ವಿಶೇಷವಾಗಿ ಯಾವಾಗ ಪ್ರಾರಂಭ ಆಯಿತೋ ಅಂದಿನಿಂದ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ವಿಜೃಂಭಣೆಯಿಂದ ಹನುಮ ಜಯಂತಿ ಕಾರ್ಯಕ್ರಮ ಮಾಡೋದು ಪ್ರಾರಂಭ ಆಗಿದೆ. ಅದು ಒಂದು ನಮಗೆ ಹೆಮ್ಮೆ. ಹನುಮಂತೇಗೌಡರಿಗೂ ಅವ್ರಿಗೂ ಒಂದು ಖುಷಿ ಅನ್ನೋ ಒಂದು ವಿಷಯ ನಮ್ಮಲ್ಲಿ ಪ್ರತಿದಿ ಇದೆ. ಭಗವಂತ ಎಲ್ಲರಿಗೂ ಸಹ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ. ಹನುಮಂತೇಗೌಡರವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಸಕಲ ಸೌಕರ್ಯಗಳನ್ನ, ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನ ಅವ್ರ ಕುಟುಂಬಕ್ಕೆ ನೀಡಲಿ ಅಂತ ನಾನು ಕೇಳ್ಕೊಳ್ತೀನಮ್ಮ. ಸರ್, ಹಾಗೆ ಇವತ್ತು ವಿಶೇಷವಾಗಿ ಹನುಮನಿಗೆ ಅಲಂಕಾರ ಮಾಡಿದ್ದೀರಿ. ಯಾವ ತರ ಅಲಂಕಾರ ಮಾಡಿದ್ದೀರಿ? ಅಮ್ಮ, ಬೆಳಿಗ್ಗೆ ಇವತ್ತು 5 ಗಂಟೆಗೆ ಫಲಪಂಚಾಮೃತ ಅಭಿಷೇಕ ಇತ್ತು. ಅದಾದ ನಂತರ ರುದ್ರಾಭಿಷೇಕ ಇತ್ತು ಆಂಜನೇಯನಿಗೆ. 5 ಗಂಟೆಯಿಂದ 8:30ವರೆಗೂ ಅಭಿಷೇಕದ ಕೈಂಕರ್ಯಗಳು ನಡೆದವು. ಅದಾದ ನಂತರ ವಿಶೇಷವಾಗಿ ಹನುಮಂತೇಗೌಡರ ಅವರ ಒಂದು ಕಾಳಜಿ ಇದೆ, ಅವರು ಒಂದು ದೂರದೃಷ್ಟಿ ಇದೆ, ಇದೇ ರೀತಿ ಆಗಬೇಕು ಹನುಮನಿಗೆ, ಭಗವಂತನಿಗೆ ಅಲಂಕಾರ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಶ್ರಮಪಟ್ಟು ಇವತ್ತು ವಿಶೇಷವಾಗಿ ದೇವಸ್ಥಾನದಲ್ಲಿ ಹನುಮನಿಗೆ ಅಲಂಕಾರ ಮಾಡಿದ್ದೀವಿ. ಸಾರ್ವಜನಿಕರು ಭಕ್ತಾದಿಗಳು ಕಣ್ತುಂಬಿಸಿ ಆ ಭಗವಂತನ ಆಶೀರ್ವಾದ ಪಡಿತಾ ಇದ್ದಾರಮ್ಮ. ಸರ್, ಹಲವಾರು ವರ್ಷಗಳಿಂದ ಹನುಮ ಜಯಂತಿನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ. ನಮಸ್ಕಾರ. ಪ್ರತಿಯೊಂದು ಭಗವಂತನ ಆಶೀರ್ವಾದದಿಂದಲೇ ನಡಿಬೇಕು, ಏನೇ ನಡಿಬೇಕಾದ್ರೂ. ಹಾಗಾಗಿ ಏನು ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಸೊನ್ನೇನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಇದೆ. ಈ ದೇವಾಲಯ ನಿರ್ಮಾಣ ಮಾಡ್ತಕ್ಕಂಥ ಕಾಲದಲ್ಲಿ ನಾನು ಜನಿಸಿದ್ರಿಂದ ನಮ್ಮ ಅಜ್ಜಿಯವರು ನನಗೆ ಹನುಮಂತೇಗೌಡ ಅಂತೇಳಿ ನಾಮಕರಣ ಮಾಡಿದ್ದಂತೆ. ಹಾಗಾಗಿ ನಾನು ಅವತ್ತಿನಲೂ ನಮ್ಮ ಗ್ರಾಮದ ವೀರಾಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೇನೆ. ಜೊತೆಗೆ ನಮ್ಮ ಮನೆ ದೇವ್ರಿಗೂ ಕೂಡ ವೀರಾಂಜನೇಯ ಸ್ವಾಮಿ. ಹಾಗಾಗಿ ಏನು ನಮ್ಮ ಗ್ರಾಮದ ಅಕ್ಕಪಕ್ಕದ ಗ್ರಾಮಗಳ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಿಂದ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಸಹಸ್ರಾರು ಜನ ಪ್ರತಿ ವರ್ಷ ಭಾಗವಹಿಸ್ತಾರೆ. ಇದನ್ನ ವಿಜೃಂಭಣೆ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ನಾವು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತೀವಿ. ಹಾಗಾಗಿ ಭಕ್ತಿಯಿಂದ ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಭಗವಂತನಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಮಂಡಿಸ್ತಾರೆ, ಭಗವಂತನ ಆಶೀರ್ವಾದವನ್ನು ಪಡಿತಾರೆ. ಹಾಗಾಗಿ ಹನುಮ ಜಯಂತಿ ಅನ್ನೋ ಒಂದು ಕಾರ್ಯಕ್ರಮ ಒಂದು ಹನುಮನ ಹಬ್ಬದ ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ನಡೆಯುತ್ತೆ. ಅದೇ ರೀತಿ ಈಗ ನಾವು ಹನುಮ ಜಯಂತಿಯನ್ನು ಪ್ರಾರಂಭ ಮಾಡಿದ ನಂತರ ಇಡೀ ನಮ್ಮ ಜಿಲ್ಲೆಯಾದ್ಯಂತ, ನಮ್ಮ ರಾಜ್ಯದಾದ್ಯಂತ ಹನುಮ ಜಯಂತಿಯ ಕಾರ್ಯಕ್ರಮಗಳನ್ನ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಏನು ಆಂಜನೇಯ ಸ್ವಾಮಿ, ಹನುಮಂತ, ವಾಯುಪುತ್ರ, ಹೀಗೆ 108 ಹೆಸರುಗಳಿಂದ ಕರೀತಕ್ಕಂಥ ದೇವನೊಬ್ಬನೇ ಹನುಮಂತ. ನಮ್ಮ ನಾಡಿನ ಜನತೆಗೆ ಇವತ್ತು ಹನುಮ ಜಯಂತಿಯ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ, ಹನುಮನ ಆಶೀರ್ವಾದ ನಮ್ಮ ನಾಡಿನ ಎಲ್ಲ ಜನತೆಯ ಮೇಲಿರಲಿ.
ನಮ್ಮ ನಾಡಿನ ಎಲ್ಲ ಜನತೆಗೆ ಭಗವಂತ ಒಳ್ಳೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿಯನ್ನ ಕರುಣಿಸ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಿಮ್ಮ ಮನೆತನದವರು ಹನುಮ ಜಯಂತಿನ ವಿಜೃಂಭಣೆಯಿಂದ ಆಚರಿಸ್ತಿದ್ದೀರಿ. ಎಷ್ಟು ಸಂಭ್ರಮ ಇದೆ ಅಂತ? ತುಂಬಾ ಖುಷಿ ಇದೆ ನಮ್ಗೆ. ಭಗವಂತ ಹನುಮ ಜಯಂತಿ ಎಲ್ಲಾರ್ಗೂ, ದೇಶ ಎಲ್ಲಾ ಜನತೆಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಎಲ್ಲ ಅಕ್ಕಪಕ್ಕ ಜನ ಈಗ ಮಾಡ್ತಾ ಇದ್ದಾರೆ ಹನುಮ ಜಯಂತಿ, ಆದ್ರೂ ಇಲ್ಲಿ ಸಹಸ್ರಾರು ಜನ ಬಂದು ಸೇರಿ ತುಂಬಾ ಖುಷಿಯಿಂದ ಹೋಗ್ತಾರೆ. ನಮ್ಗೆ ಅದೇ ಖುಷಿ. ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ದೀರಿ. ಎಷ್ಟು ಸಾವಿರ ಜನಗಳಿಗೆ ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ದೀರಿ ಅಂತ? ಈ ಸಲ ಸಾಧಾರಣವಾಗಿ ಒಂದ್ 40,000 ಜನಕ್ಕೆ ಇಟ್ಕೊಂಡಿದ್ದೀವಿ. ಇಂದು ಶಕ್ತಿ ಸ್ಫೂರ್ತಿ ಆಂಜನೇಯ ಸ್ವಾಮಿಯವರ ಜನ್ಮ ದಿನೋತ್ಸವ. ಈ ಹನುಮ ಜಯಂತಿಯನ್ನ ಸಾಕಷ್ಟು ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಸಹಸ್ರಾರು ಜನರು ಬಂದು ಭಾಗವಹಿಸಿರ್ತಕ್ಕಂಥದ್ದು ತುಂಬ ಖುಷಿ ಇದೆ. ಆ ದೇವರು ಆಂಜನೇಯ ಸ್ವಾಮಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ.